ದರ್ಶನ್ ಏನು ಮಾತಾಡಿದ್ರು ಕೂಡ ಸುದ್ದಿ ಆಗಿಬಿಡುತ್ತೆ, ದೊಡ್ಡ ಗದ್ದಲ ಎದ್ದು ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅಂದರೆ ನನ್ನನ್ನು ಡೈರೆಕ್ಟ್ ಮಾಡುವಂಥವ್ರು ಮತ್ತು ಟೆಕ್ನಿಷಿಯನ್ಗಳಿಗೆ ಮಾತ್ರ ನಾನು ಸೀಮಿತ, ಅವಳ್ಯಾರೋ ಬರ್ತಾಳೆ ಇವಳ್ಯಾರೋ ಹೋಗ್ತಾಳೆ ಅನ್ನೋ ಧಾಟಿನಲ್ಲಿ ಅವ್ರು ಮಾತಾಡಿದ್ದಿತ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರು ಪ್ರತಿಭಟನೆಯನ್ನು ಶುರು ಮಾಡಿದರು. ದರ್ಶನ್ ವಿರುದ್ಧ ಈಗಾಗಲೇ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದೆ. ಜೊತೆಗೆ ಈ ಗೌಡ್ತಿ ಸಂಘದವರು ಕೂಡ ನೋಡಿ, ಚುನಾವಣೆ ಹತ್ತಿರ ಬರ್ತಾ ಇದೆ. ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಸುಮಲತಾ ಅವರು ಕಣಕ್ಕಿಳಿಯುವಂಥದ್ದು ಕೂಡ ನಿಶ್ಚಿತ, ಅವರ ಪರವಾಗಿ ಇವರು ಪ್ರಚಾರ ಮಾಡುವಂಥದ್ದು ಕೂಡ ನಿಶ್ಚಿತ. ಇಂಥ ಸಂದರ್ಭದಲ್ಲಿ ಈ ಮಂಡ್ಯದಿಂದಲೇ ಏನಾದರೂ ಒಂದಿಷ್ಟು ಪ್ರತಿಭಟನೆಗಳು ಶುರುವಾಗಬೇಕು ಅಂತ ಯಾರಾದರೂ ಏನಾದರೂ ಇದರ ಪ್ರಭಾವಗಳು ಏನಾದರೂ ಇದೆಯಾ, ಏನು ಎತ್ತ? ಮಹಿಳೆಯರು ಇದ್ದಕ್ಕಿದ್ದಂಗೆ ನಿನ್ನೆ ದರ್ಶನ್ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ ಅವ್ರಿಗೆ ಇಷ್ಟೊಂದು ಕೋಪ ಬಂತು? ಈಗ ಇನ್ನೊಂದು ಕಂಪ್ಲೇಂಟ್ ಬೇರೆ ಈಗ ಲಾಡ್ಜ್ ಆಗಿದೆ. ಈಗ ಈ ಶ್ರೀಶಕ್ತಿ ಮಹಿಳಾ ಸಂಘದವರು ಕೂಡ ದೂರು ಸಲ್ಲಿಸ್ತಾ ಇದ್ದಾರೆ. ಕಾರಣ ಏನಿರಬಹುದು? ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಕೂಡ ಈಗ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದೆ ದರ್ಶನ್ ವಿರುದ್ಧ. ನಾವು ದರ್ಶನ್ ಬಗ್ಗೆ ಮಕ್ಕಳ ಹತ್ರ ಹೇಳ್ತಾ ಇದ್ವಿ. ನಮ್ಮ ಮೊಮ್ಮಗನು ದರ್ಶನ್ ತರನೇ ಸ್ಟೈಲ್ ಮಾಡೋನು. ನೋಡೋ ದರ್ಶನ್ ಈ ತರ ಎಲ್ಲ ಮಾತಾಡಿದ್ದಾರೆ, ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು. ಅವ್ರ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರ ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೋ. ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಕಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ? ದರ್ಶನ್ ಅಂತ ಹೆಸರಿಟ್ ಮೇಲೆ ದರ್ಶನ್ ಸ್ಟೈಲಲ್ಲೇ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡ. ಆ ಫಿಲಮ್ದು ಅದೊಂದು ಸ್ಟೋರಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಒಂದು ಕಾಟೇರ ಫಿಲಮ್ ಅಲ್ಲಿ ಒಂದು ಸ್ಟೋರಿನ ಕೇಳಿರ್ಬೋದು ನೀವು. ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಣ್ಣೆ ಕಿತ್ತಾಕಿದಾರಲ್ವಾ, ಅದೇ ತರ ನಿಜ ಜೀವನದಲ್ಲೂ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು.